ಯಾವತ್ತೂ ಇಲ್ಲದೆ ಇರೋಳು ನಿನ್ ಪಾಡಗ್ ನೀನ್ ಬಂದು ಟ್ಯಾಬ್ಲೆಟ್ಸ್ ಕೊಡ್ತಾ ಇದೀಯ ಅಂದ್ರೆ ಹೊಸದಾಗಿದೆ ಊರ್ಮಿಳಾ. ನಿಮಗ್ ಹೊಸದಾಗೇ ಇರತ್ತೆ, ಆದ್ರೆ ನನ್ ಬದುಕು ಇನ್ಮೇಲಿಂದ ಇಷ್ಟೇ ಅಲ್ವಾ. ಆ ನೆಲಮಾಳಿಗೆನಲ್ಲಿ ಎಷ್ಟು ಸಂಪತ್ತಿರತ್ತೋ ಅದೆಲ್ಲ ನಂದೇ ಆಗತ್ತೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅಲ್ಲಿ ಖಾಲಿ ಬಾಕ್ಸ್ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಏನ್ ವ್ಯತ್ಯಾಸ? ದೇವಸ್ಥಾನದಲ್ಲಿ ಪೂಜೆ ಮಾಡಿ ಶಾಪಾನ ಕಳ್ಕೊಂಡ ಮೇಲೆ ಜ್ಞಾನೋದಯನೂ ಆಗಿದೆಯಾ? ನನ್ ಮಾತಿರ್ಲಿ, ನಿಮಗೆ ಯಾವಾಗ ಜ್ಞಾನೋದಯ ಆಗತ್ತೆ ಅಂತ ಯೋಚಿಸ್ತಿದ್ದೆ. ನಿಮ್ಮಿಂದ ನನಗೆ ಯಾವ ಸಂತೋಷನೂ ಇಲ್ಲ. ಕಡೆ ಪಕ್ಷ ಮಾತಿಗಾದ್ರೂ ಸಹಾಯ ಮಾಡ್ತೀರಾ? ನೀನ್ ಸೇವೆ ಮಾಡ್ಬೇಕಾದ್ರೆ ಏನೋ ವಿಷಯ ಇದೆ ಅಂತ ಅನ್ಕೊಂಡೆ. ಏನ್ ಹೇಳು? ಹೆಸರಿಗೆ ದೊಡ್ಡ ಸೊಸೆ ಅನ್ನೋದ್ ಬಿಟ್ರೆ ಏನ್ ಅಧಿಕಾರ ಇದೆ ಹೇಳಿ? ಈಗ ಆ ಸೊಸೆಗೆ ಸಿಗೋಂತ ಅಧಿಕಾರ ಬೇಕು, ಆ ಗೌರವನೂ ನನಗೆ ಸಿಗ್ಬೇಕು. ಏನೋ ಸಪರೇಟಾಗಿ ಅಧಿಕಾರ ಬೇಕು ಅಂತ ಕೇಳ್ತಿದ್ಯಲ್ಲ, ಇವಾಗ ನಿನ್ಗೇನ್ ಕಡಿಮೆ ಆಗಿದೆ? ಇಲ್ಲಿವರೆಗೂ ಏನು ಕಮ್ಮಿ ಆಗಿಲ್ಲ, ಇನ್ಮೇಲಿಂದ ತೊಂದರೆ ಆಗ್ಬೋದು. ಹೀಗೆ ನಿಮ್ಗೆ ಜೀವನ ಪೂರ್ತಿ ಸೇವೆ ಮಾಡ್ಬೇಕು ಅಂದ್ರೆ ಈ ಮನೆಗೆ ಸೊಸೆ ಅನ್ನೋ ಹೆಸರಿದ್ರೆ ಮಾತ್ರ ಸಾಲದು, ಜೊತೆಗೆ ಅಧಿಕಾರನೂ ಬೇಕು. ಮತ್ತೆ ಅದನ್ನೇ ಹೇಳ್ತಿದ್ಯಾ? ನಿನ್ಗೇನ್ ಬೇಕು ಅಂತ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗತ್ತೆ. ನಿನ್ನೆವರೆಗೂ ವೈದೇಹಿ ಅನ್ನೋಳೆ ಇರ್ಲಿಲ್ಲ, ಇವತ್ತು ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ. ಮನೆಯವರೆಲ್ಲ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾರೆ. ಆಗ ನನ್ನ ಬಗ್ಗೆ ಯಾರು ಕೇರ್ ಮಾಡಲ್ಲ. ಅದಕ್ಕೆ ಈ ಮನೆ ಅಧಿಕಾರ ಎಲ್ಲ ನನ್ನ ಕೈಲಿರ್ಬೇಕು. ಅಧಿಕಾರ ಒಬ್ರು ಕೊಟ್ರೆ ಬರುವಂತದ್ದಲ್ಲ, ನಾವು ಮಾಡೋ ಕೆಲಸದಿಂದ ನಮ್ಮ ವರ್ತನೆಯಿಂದ ಬರುವಂತದ್ದು. ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಂಥವ್ರಿಗೆ ದಕ್ಕುವಂಥದ್ದು. ಆಸೆ ಪಟ್ಟಿದ ತಕ್ಷಣ ಸಿಕ್ಬಿಡಲ್ಲ. ನಿಮ್ಮ ಉಪನ್ಯಾಸ ಕೇಳಕ್ ನಾನು ಬಂದಿಲ್ಲ. ನನ್ನ ಟೈಮ್ ಬಂದಾಗ ನೀವು ನನ್ನ ಕಡೆ ಇರಬೇಕು ಅಂತ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ದೇವಾಂಶ್ ವೈದೇಹಿ ಕೈಲಿ ಆ ದೇವ್ರು ನೆಲಮಾಳಿಗೆ ಬಾಗಿಲ್ನ ತೆಗೆಸ್ದ. ಈ ಕುಟುಂಬ ಕಂಟಿದ್ದ ಶಾಪ ಅವಳಿಂದನೇ ದೂರ ಆಗಿದ್ದು. ಅದು ವೈದೇಹಿ ಅರ್ಹತೆ. ಅದನ್ನ ನೀನೇ ಮಾಡಿದ್ರೆ ಜವಾಬ್ದಾರಿನ ನಿನಗೆ ಕೊಡ್ತಾ ಇದ್ವಿ. ಇದರಲ್ಲಿ ಪಕ್ಷಪಾತ ಏನಿದೆ? ಪಕ್ಷಪಾತನೇ. ಏನೋ ಪೂಜೆ ಮಾಡಲು ಒಂದ್ ಮಾತ್ರಕ್ಕೆ ಎಲ್ಲ ಜವಾಬ್ದಾರಿನ ಅವಳಿಗೆ ಕೊಟ್ಬಿಡ್ತೀರಾ? ಯಾವುದೋ ಪೂಜೆನಾ? ಎಲ್ಲ ಗೊತ್ತಿದ್ದು ನೀನ್ ಹೀಗ್ ಹೇಗ್ ಮಾತಾಡ್ತೀಯಾ? ಅತ್ತೆ, ಒಂದ್ ನಿಮಿಷ ಇರಿ. ನನ್ಗೆ ಜವಾಬ್ದಾರಿ, ಅಧಿಕಾರ ಯಾವುದು ಬೇಡ. ಇದರಿಂದ ಆಗೋ ತೊಂದರೆಗಳು ನನಗ್ ಮೊದಲೇ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ಎಲ್ರೂ ಒಟ್ಟಿಗೆ ಸಂತೋಷವಾಗಿರೋದು. ಆ ಜವಾಬ್ದಾರಿಗಳನ್ನೆಲ್ಲ ನೀವೇ ನೋಡ್ಕೊಳ್ಳಿ ಅತ್ತೆ. ನಾನ್ ಬೇಡ್ಕೊಂಡಿದ್ದು ನನ್ ಗಂಡನ್ ಜೊತೆ ನಾನು ಇರ್ಬೇಕು ಅಂತ, ಹೆಂಡತಿಯಾಗಿ ಈ ಮನೇಲಿ ಇರ್ಬೇಕು ಅನ್ನೋದು. ಒಂದ್ ವೇಳೆ ಈ ಮನೆಗೇನಾದ್ರೂ ಸಮಸ್ಯೆ ಆದ್ರೆ ನನ್ ಪ್ರಾಣ ಒತ್ತೆ ಇಟ್ಟಾದ್ರೂ ಕುಟುಂಬನ ಕಾಪಾಡ್ಕೊಳ್ತೀನಿ. ಅದಕ್ಕೆ ಅಂತ ನನಗ್ ಬೇರೆ ಜವಾಬ್ದಾರಿಗಳನ್ನ ಕೊಡ್ಬೇಕಾಗಿಲ್ಲ.